ಅವ್ರ ಜಡ್ಜ್ಮೆಂಟ್ ಮಾಡಿದ 4 ಜನ ಕೊಟ್ಟಿದ್ದಂತ ಜಡ್ಜ್ಮೆಂಟ್ ನನಗೆ ಓಕೆ ಅನಿಸ್ತು. ಪರ್ಸನಲ್ ಒಪಿನಿಯನ್ ಅವ್ನ ಕಂಟೆಸ್ಟೆಂಟ್ ಹೇಳಿದಾಗ ನೀವು ಅದಕ್ಕೆ ಟ್ರಿಗರ್ ಆಗಬಾರ್ದು. ನೀವು ಆ ಜಡ್ಜ್ ಪೊಸಿಷನ್ಗೆ ಆ ಬೆಲೆ ಕೊಡಬೇಕು ನೀವು. ಇಷ್ಟು ಹೇಳಿ ಬಂದಾಗ್ಲೂ ನನಗೇನು ಅನ್ನಿಸ್ತು ಅಂದ್ರೆ ನಾನು ಟಾಸ್ಕಿಗೆ 100% ಕೊಟ್ಟಿದ್ದೀನಿ. ಆಸ್ ಎ ಜಡ್ಜ್ ನೀವು ಅದನ್ನ ಪರ್ಸನಲ್ ಆಗಿ ತಗೋಬಾರ್ದು. ಯಾರು ಸ್ಟೇಜ್ ಮೇಲೆ ಹೋಗಿ ಆಯ್ತು ಇವತ್ತು ಹೋಗಿ ಜಡ್ಜಸ್ ಗೌಮನ ಮಾಡೋಣ ರಿಜೆಕ್ಟ್ ಆಗಿ ಬರೋಣ ಅಂತ ಯಾರು ಅನ್ಕೊಳ್ಳಲ್ಲ. ಎಲ್ಲ ಇನ್ನು ವಿನಯಗೌಡ ಸರ್ ಅವರು ರೆಡ್ ಕೊಟ್ಟರು, ಅದಕ್ಕೆ ಅವ್ರು ರೀಸನ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಅವ್ರಿಗೆ ಈಗೋ ಹರ್ಟ್ ಆಯ್ತು ಅನ್ಸುತ್ತೆ. ಲೈಕ್ ಬಟ್ ಅವ್ರು ಕೊಡ್ತಿರೋಂಥ ಜಡ್ಜ್ಮೆಂಟ್ ಏನಿದೆ ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಈಗ ಶ್ರುತಿ ಮ್ಯಾಮ್ ಅಫ್ಕೋರ್ಸ್ ಶಿ ಇಸ್ ಅ ವೆರಿ ಗ್ರೇಟ್. ನಿಮಗೆ ಬೈದಿದ್ದು ಶ್ರುತಿ ಮೇಡಮ್, ಬೈದಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ರೀಸನ್ ಕೊಟ್ಟಿದ್ದೆ ಶ್ರುತಿ ಮೇಡಮ್. ನೀವು ಅಗ್ನಿ ಪರೀಕ್ಷೆ ಹೋಗಿ ಅವ್ರಿಗೆ ಒಂದು ಪರೀಕ್ಷೆ ಕೊಟ್ಬಿಟ್ಟು ಬಂದ್ರಿ. ಅಂದ್ರೆ ನೀವು ಅಂತಲ್ಲ, ಒಂದಿಷ್ಟು ಜನ ನಿಮ್ಮಂತ ಕಂಟೆಸ್ಟೆಂಟ್ಗಳು ಒಂದಿಷ್ಟು ಜನ ಅವ್ರಿಗೆ ಪರೀಕ್ಷೆ ಕೊಟ್ಟು ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಪರೀಕ್ಷೆ ನಡೀತಾ ಇದೆ ಜಡ್ಜಸ್ಗೆ. ನಿಮ್ ಪ್ರಕಾರ ಜಡ್ಜಸ್ ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೆ ಆ 4ರಲ್ಲಿ ಯಾರಿಗೆ ಯೋಗ್ಯತೆ ಇದೆ? ನಿಮ್ ಪ್ರಕಾರ, ನಾನು ಓವರ್ ಆಲ್ ಹೇಳತ್ತಲ್ಲ, ಬೇಕಾದ್ರೆ ಒಬ್ಬೊಬ್ರು ತರ ಇರುತ್ತೆ. ಯೋಗ್ಯತೆ ಪ್ರಕಾರ ಹೋದ್ರೆ ಐ ಥಿಂಕ್ ಶ್ರುತಿ ಮ್ಯಾಮ್ ಅವರು ಲೈಕ್ ಅವ್ರು ಸಾಧನೆ ಮಾಡಿರೋದು ಲೈಕ್ ನಾವು ಚಿಕ್ಕವರಿಂದನೂ ನೋಡಿದ್ದೀವಿ. ಅವರಿಗೆ ಯೋಗ್ಯತೆ ಇದೆ. ಅಲ್ಲಿರೋ ಜಡ್ಜಸ್ಗೆ ಯೋಗ್ಯತೆ ಅರ್ಹತೆ ಅಂತ ಹೇಳೋಣ, ಯೋಗ್ಯತೆ ಬೇಡ. ಯೋಗ್ಯತೆ ಐ ಥಿಂಕ್ ಅವ್ರಿಗಿದೆ, 4 ಜನಕ್ಕೂ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಅವ್ರು ಕೊಡ್ತಿರೋಂಥ ಜಡ್ಜ್ಮೆಂಟ್ ಏನಿದೆ ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಈಗ ಶ್ರುತಿ ಮ್ಯಾಮ್ ಅಫ್ಕೋರ್ಸ್ ಶಿ ಇಸ್ ಅ ವೆರಿ ಗ್ರೇಟ್. ನಿಮಗೆ ಬೈದಿದ್ದು ಶ್ರುತಿ ಮೇಡಮ್, ಬೈದಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ರೀಸನ್ ಕೊಟ್ಟಿದ್ದೆ ಶ್ರುತಿ ಮೇಡಮ್. ಯಾಕಂದ್ರೆ ನಿಮಗೆ ಫೈರೇ ಇಲ್ಲ ಅಂತ ಹೇಳಿದ್ದವ್ರೆ. ಹೌದು, ಅದಕ್ಕೆ ಹೇಳ್ತಿರೋದು. ಸೊ ಅವ್ರು ಏನು ತುಂಬಾ ಹೇಳಿದ್ದು ಶ್ರುತಿ ಮ್ಯಾಮ್ ಅಲ್ಲ, ಆಕ್ಚುಲಿ ಅವ್ರು ನನಗೆ ರೀಸನ್ಸೇ ಕೊಟ್ಟಿಲ್ಲ. ಶ್ರುತಿ ಮ್ಯಾಮ್ ಫೈರ್ ಇಲ್ಲ ಅಂತ ಒಂದು ಲೈನ್ ಹೇಳಿದ್ದು. ಸಂಗೀತಾ ಮ್ಯಾಮ್ ಅವ್ರು ಹೇಳಿದ್ದು ನನಗೇನು ಅಂದರೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅಂದರು. ಆ್ಯಕ್ಚುಲಿ ನನ್ಗೆ ಇದುವರೆಗೂ ಏನು ಕಾಂಪ್ಲಿಮೆಂಟ್ ಸಿಕ್ಕಿದೆ ಈ ಶೋ ಅಲ್ಲೂ ಮತ್ತು ಬೇರೆ ಎಲ್ಲ ಕಡೆ ಹೋಗಿರೋದ್ರೂ, ಫಸ್ಟ್ ನಿನ್ನ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ, ಆ್ಯಂಡ್ ಸೆಕೆಂಡ್ ವೆನ್ ಯು ಸ್ಪೀಕ್ ನಿನಗೆ ಕ್ಲಾರಿಟಿ, ಲೈಕ್ ನನಗೆ ಇದು ಬೇಕು ಇದು ಬೇಡ ಅನ್ನೋ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಲಾರಿಟಿ ಇದೆ ನನಗೆ. ಸೊ ಅದೇ ಇಲ್ಲ ಅಂದ್ಬಿಟ್ರು. ಅವೆರಡೇ ರೀಸನ್ ಕೊಟ್ಟಿದ್ದು. ಚಂದನ್ ಶೆಟ್ಟಿ ಸರ್ ಅವ್ರು ಗ್ರೀನ್ ಕೊಟ್ಟರು, ಬಟ್ ಅವ್ರು ನನಗೆ ಏನು ರೀಸನ್ ಕೊಡಲಿಲ್ಲ. ಇನ್ನು ವಿನಯಗೌಡ ಸರ್ ಅವರು ರೆಡ್ ಕೊಟ್ಟರು, ಅದಕ್ಕೆ ಅವ್ರು ರೀಸನ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಯಾಕೆ ರೆಡ್ ಕೊಟ್ಟರು? ಐ ಥಿಂಕ್ ಅವ್ರಿಗೆ ಈಗೋ ಹರ್ಟ್ ಆಯಿತು ಅನಿಸುತ್ತೆ. ಲೈಕ್ ನನಗೆ ಅಲ್ಲಿ ಆ ಸ್ಟೇಜ್ ಮೇಲೆ ಇದ್ದಾಗ ಬೇರೆಯವ್ರ ಪ್ರಾಸೆಸ್ ಹೇಗಾಗ್ತಿದೆ ನಂಗೆ ಗೊತ್ತಿಲ್ಲ. ನಾವು ವೇಟಿಂಗ್ ರೂಮಲ್ಲಿ ಇರ್ತಿದ್ದು, ಆ ಕಂಟೆಸ್ಟೆಂಟ್ ಹೋಗೋರು ಆಡಿಷನ್ ಕೊಡೋರು ಬೇರೆ ರೂಟಲ್ಲಿ ಹೋಗೋರು, ಅವ್ರು ನಮ್ಗೆ ವಾಪಸ್ ಆ ರೂಟಲ್ಲೂ ಬರ್ತಾ ಇರಲಿಲ್ಲ. ಸೊ ಸ್ಟೇಜ್ ಮೇಲೆ ಏನಾಗ್ತಿದೆ, ಜಡ್ಜಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ನಮಗೇನೂ ಐಡಿಯಾ ಇಲ್ಲ. ಸೊ ನಮಗೆ ನಾನೇನು ಅಂದ್ಕೊಂಡೆ, ನಾನು ಟಾಸ್ಕ್ ಮಾಡಬೇಕಾದ್ರೆ ಲೈಕ್ ಯಾರೂ ಸ್ಟೇಜ್ ಮೇಲೆ ಹೋಗಿ ಆಯಿತು ಇವತ್ತು ಹೋಗಿ ಜಡ್ಜಸ್ ಗೌಮನ ಮಾಡೋಣ ರಿಜೆಕ್ಟ್ ಆಗಿ ಬರೋಣ ಅಂತ ಯಾರು ಅಂದ್ಕೊಳ್ಳಲ್ಲ. ಎಲ್ಲ ಸ್ಟೇಜ್ ಮೇಲೆ ಹೋಗಬೇಕಾದ್ರೆ ನಾವು ಟ್ಯಾಲೆಂಟ್ ತೋರಿಸೋಣ, ಸೆಲೆಕ್ಟ್ ಆಗೋಣ ಅನ್ನೋ ಹೋಪಲ್ಲೇ ಹೋಗಿರ್ತಾರೆ. ನಾನು ಅದೇ ಹೋಪಲ್ಲಿ ಹೋಗಿದ್ದಿದ್ದು. ಬಟ್ ನನಗೆ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದೆ. ನೀವು ಒಂದು ಟಾಸ್ಕ್ ಕೊಟ್ಟು ಮಾಡು ಅಂದರೆ ನಾನು ಅದಕ್ಕೆಲ್ಲ ಎದುರ್ಕೊಂಡು ಹಿಂದೆ ಬರಲ್ಲ. ಯಾರೇನು ಅನ್ಬೋದು, ನನಗೆ ಇದು ನನ್ನ ಪರ್ಸ್ನಾಲಿಟಿ, ಇದು ನನ್ನ ಥಾಟ್ ಪ್ರೊಸೆಸ್. ನೀವು ನನ್ನ ಜೊತೆ ಅಗ್ರಿ ಮಾಡ್ಬೋದು, ಅಗ್ರಿ ಮಾಡದೇ ಇರ್ಬೋದು, ಬಟ್ ಇದೇ ನಂದು ರಿಯಾಲಿಟಿ. ಸೊ ನನ್ನಲ್ಲಿ ನಾನು ಏನಿದ್ದೀನಿ, ನನ್ನ ಪರ್ಸ್ನಾಲಿಟಿ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದ್ಯಾಟ್. ಸೊ ಅಲ್ಲಿ ಹೋದಾಗ ನಮಗೆ ಇನಿಷಿಯಲಿ ಇಂಟ್ರೋ ಅಂದಿದ್ರು, ಬಟ್ ಇಂಟ್ರೋಗೆ ನಮಗೆ ಟೈಮ್ ಆಗಿಲ್ಲ, ಬಿಕಾಸ್ ವೆರಿ ಲೇಟ್ ನೈಟ್ ನಾವು ಮಾಡ್ತಾ ಇದ್ವಿ. ಅವ್ರು ನಂಗೆ ಫಸ್ಟ್ ಕ್ವೆಶನ್ ಕೇಳಿದ್ದೇನೆ, ನೀವು ವೈ ಬಿಗ್ ಬಾಸ್? ಸೊ ನಾನು ಸ್ಟಾರ್ಟಿಂಗ್ ಹಲೋ ನಾನು ಸಂಧ್ಯಾ ಗೌಡ ಅಂತ ಹೇಳಿದ್ದೇನಲ್ಲ, ಅದೇ ಕ್ವೆಶನ್ಗೆ. ಸೊ ದಟ್ ಕ್ವೆಶನ್ ಹ್ಯಾಪೆಂಡ್. ಅದಾದಮೇಲೆ ಟಾಸ್ಕ್ ಬಂತು. ಸೊ ಟಾಸ್ಕ್ ಮಾಡಬೇಕಾದ್ರೂ ನನಗೆ ನಾನು ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ದು ಅಂದರೆ, ಆ್ಯಸ್ ಎ ಜಡ್ಜ್, ಈಗ ನಾನು ಅವ್ರ ಸ್ಥಾನದಲ್ಲಿದ್ದು, ಈಗ ಲೆಟ್ಸೆ ನಾನು ಬಿಗ್ ಬಾಸ್ ಲಾಸ್ಟ್ ಇಯರ್ ಫೈನಲಿಸ್ಟ್ ಆಗಿದ್ದೆ, ನಾನು ಜಡ್ಜ್ ಆಗಿದ್ದೀನಿ. ಈಗ ಒಂದು ಕಂಟೆಸ್ಟೆಂಟ್ ಬರ್ತಾರೆ, ಅವ್ರಿಗೆ ನಾವು ಹೇಳ್ತೀವಿ ಬ್ರೂಟಲ್ ನಾಮಿನೇಷನ್ ಮಾಡಬೇಕು. ಟಾಸ್ಕ್ ನಾಮಿನೇಷನ್ ಅಲ್ಲ, ಬ್ರೂಟಲ್ ನಾಮಿನೇಷನ್ ಇದ್ದಿದ್ದು. ಸೊ ನನಗೆ ಬಂದು ಬ್ರೂಟಲ್ ನಾಮಿನೇಟ್ ಮಾಡಿ ಅಂದರೆ ನನಗೆ ಬ್ರೂಟಲ್ ಆಗಿ ನಾಮಿನೇಟ್ ಮಾಡೋ ಕೆಪಾಸಿಟಿ ಇದೆ ನನಗೆ. ಸೊ ನಾನು ಅಲ್ಲಿ ಹೋಗಿ ಚಂದನ್ ಶೆಟ್ಟಿ ಸರ್, ವಿನಯಗೌಡ ಸರ್ ತಗೊಂಡ್ರೆ ನನ್ನ ಮೈಂಡಲ್ಲಿ ಇವರಿಬ್ಬರಲ್ಲಿ ನನಗೆ ಯಾರಿಗೆ ಸಾಲಿಡ್ ಪಾಯಿಂಟ್ಸ್ ಇದೆ, ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಜನಕ್ಕೆ ಯಾರು ಇಷ್ಟ, ನನಗದೆಲ್ಲ ಗೊತ್ತಿಲ್ಲ. ರೈಟ್, ನಾನು ಅಲ್ಲಿಗೆ ಹೋಗಂಗೆ ಮಾಡಬೇಕಾದ್ರೂ ಜನದ ಸಪೋರ್ಟ್ ಸಿಗುತ್ತೆ ಅನ್ನೋ ನಂಗೆ ಐಡಿಯಾನೇ ಇಲ್ಲ. ನನ್ನ ಮೈಂಡ್ ಏನು ಮಾಡ್ತು, ಓಕೆ 2 ಪಬ್ಲಿಕ್ ಫಿಗರ್ ಇದೆ, ಇವ್ರಿಗೆ ಒಬ್ಬರು ನಾಮಿನೇಟ್ ಮಾಡಬೇಕು. ಯಾರಿಗೆ ಅಗೇನ್ಸ್ಟ್ ನನ್ನ ಹತ್ರ ಸಾಲಿಡ್ ಪಾಯಿಂಟ್ಸ್ ಇದೆ, ಅದು ವಿನಯಗೌಡ ಸರ್ ಹತ್ರ ಪಾಯಿಂಟ್ಸ್ ಇದೆ. ನಾನು ಚಂದನ್ ಶೆಟ್ಟಿ ಅವ್ರಿಗೆ ಹೇಳಿದ್ರೆ ಈಗಲೂ ನಾನು ಥಿಂಕ್ ಮಾಡಿದೆ ನಾಮಿನೇಟ್ ಮಾಡಬೇಕು ಅಂತ. ನನ್ನ ತಲೆಯಲ್ಲಿ ಸಾಲಿಡ್ ಪಾಯಿಂಟ್ಸ್ ಇಲ್ಲ. ಸೊ ನನಗೇನಿತ್ತು, ನನ್ನ ಪರ್ಸ್ನಾಲಿಟಿನ ತೋರಿಸ್ಕೋಬೇಕು. ಸೊ ಐ ವಾಂಟ್ ಟು ಕಮ್ ಅಪ್ ವಿತ್ ಅ ಸಾಲಿಡ್ ರೀಸನ್ಸ್. 1 2 3 ಯು ಆರ್ ನಾಮಿನೇಟೆಡ್. ನಾನು ನಾಮಿನೇಟ್ ಮಾಡ್ತಿದ್ದೀನಿ ಅಂದರೆ ಯಾವ ಥರ ಮಾಡಬೇಕು ಅಂದರೆ ಜನಕ್ಕೆ ಕನ್ವಿನ್ಸ್ ಆಗಬೇಕು, ಆಯಿತು ಇವ್ನು ಯೂಸ್ಲೆಸ್, ಇವ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂತ. ಸೊ ಆ ಥರ ನಾಮಿನೇಟ್ ಮಾಡಬೇಕು. ನಾನಲ್ಲಿ ಹೋದೆ, ನನ್ನ ಟಾಸ್ಕ್
ಇವರಿಬ್ರಲ್ಲಿ ಮಾಡಬೇಕು. ಫಸ್ಟ್ ನಾಮಿನೇಷನ್ ಇವರು, ಫಸ್ಟ್ ರೀಸನ್, ಸೆಕೆಂಡ್ ರೀಸನ್, ಥರ್ಡ್ ರೀಸನ್ ನೀವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಚಂದನ್ ಶೆಟ್ಟಿ ಸರ್ಗೆ ಅಷ್ಟೇ, ಫಸ್ಟ್ ರೀಸನ್, ಸೆಕೆಂಡ್ ರೀಸನ್, ಥರ್ಡ್ ರೀಸನ್ ನೀವು ಸೇವ್ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ಬಂದಾಗ್ಲೂ ನನಗೇನು ಅನ್ನಿಸ್ತು ಅಂದರೆ ನಾನು ಟಾಸ್ಕಿಗೆ 100% ಕೊಟ್ಟಿದ್ದೀನಿ. ಆಸ್ ಎ ಜಡ್ಜ್ ನೀವು ಅದನ್ನ ಪರ್ಸ್ನಲ್ ಆಗಿ ತಗೋಬಾರ್ದು. ಈ ಹುಡುಗಿಗೆ ಎಷ್ಟು ಕ್ಲಾರಿಟಿ ಇದೆ, ಒಬ್ರನ್ನ ಈವನ್ ದೋ ನಾನು ಸೆಲೆಬ್ರಿಟಿ ಆದ್ರೂ, ಬಿಕಾಸ್ ಈ ಕಾಮನರ್ ಆಗಿ ಹೋದ್ರೂ ನೀವು ಸೆಲೆಬ್ರಿಟಿಗೆ ಆಪೋನೆಂಟ್ ಆಗಿ ನಿಲ್ತೀರಾ. ಸೆಲೆಬ್ರಿಟಿಗೆ ಆಪೋನೆಂಟ್ ಆಗಿ ನಿಲ್ಲೋ ಅಂತ ಈ ಹುಡುಗಿಗೆ ತಾಕತ್ತಿದೆಯಾ, ಕ್ಲಾರಿಟಿ ಇದೆಯಾ, ಅವ್ರನ್ನ ಎದುರಿಸೋಂಥ ಶಕ್ತಿ ಇದೆಯಾ, ಅದನ್ನ ನೋಡಿ ನೀವು ಎಸ್ ಆರ್ ನೋ ಹೇಳಬೇಕು. ಓ ಇವ್ರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು, ನೋ ಹೇಳ್ಬೇಡ. ಇವ್ರು ನನಗೆ ಪಾಸಿಟಿವ್ ಆಗಿ ಹೇಳಿದ್ರು, ಅವರೇ ಕೊಟ್ಟಿದ್ದು. ಓಕೆ, ಸೊ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ನೀವು ಏನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು ಅದೇ ನಿಮಗೆ ಅವರು ಗ್ರೀನ್ ಕೂಡ ಬಿಕಾಸ್ ಅವ್ರು ನನ್ಗೆ ಇದುವರೆಗೂ ಅವ್ರು ನನಗೆ ಯಾಕೆ ರೇಟ್ ಕೊಟ್ಟಿದ್ದಾರೆ ಅಂತ ರೀಸನ್ ಕೊಟ್ಟಿಲ್ಲ. ಸೊ ಅವ್ರು ಏನಾದ್ರು ಬೇರೆ ನಿಮ್ಮ ತಲೆಯಲ್ಲಿ ಏನು ನೋಡ್ತಿದೆ? ಸೊ ನನ್ನ ತಲೆ ನನಗೆ ಅದೇ ಅನ್ಸುತ್ತೆ. ಸೊ ನಾನು ಈ ಶೋ ನೋಡಿದ್ಮೇಲೆ ಅವರು ನನ್ನಷ್ಟೇ ಅಲ್ಲ, ಬೇರೆ ಯಾವುದೇ ಕಂಟೆಸ್ಟೆಂಟ್ ಬಂದು ಏನಾದರೂ ಹೇಳಿದ್ರೆ ದೇ ಆರ್ ಗೆಟಿಂಗ್ ಟ್ರಿಗರ್ಡ್. ಆಸ್ ಅ ಜಡ್ಜ್ ಕೂತಾಗ ನಾವು ಕಾಮನರ್, ವಿ ಆರ್ ನೋ ಬಡಿ. ನಾನು ಏನೂ ಅಲ್ಲ, ನನಗೆ ಈಗ ಜನ ಪ್ರೀತಿ ಸಿಕ್ಕ ಮೇಲೆ ಜನಕ್ಕೆ ಸ್ವಲ್ಪ ಸಂಧ್ಯಾ ಗೌಡ, ಕೆಲವರು ಸಹನಾ ಗೌಡ ಏನೇನೋ ಅಂತ ಇದ್ದಾರೆ. ಒಟ್ಟಿನಲ್ಲಿ ಯಾವುದೋ ಒಬ್ಳು ಹುಡುಗಿ ಇದ್ದಾಳೆ ಅಂತ ಪರಿಚಯ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಇದೀನಿ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಫಾರ್ ವಿನಯ್ ಗೌಡ ಅವ್ರಿಗೆ ನಾನು ನೋ ಬಡಿ. ಸೊ ನಾನು ಬಂದು ಸ್ಟೇಜಲ್ಲಿ ಏನಾದರೂ ಮಾತಾಡ್ತಿದ್ದೀನಿ ಅಂದರೆ ಅದರಿಂದ ನೀವು ಟ್ರಿಗರ್ ಆಗದೇ ಇರೋವಂಥ ಪೊಸಿಷನಲ್ಲಿ ನೀವು ಇರಬೇಕು ಆಸ್ ಅ ಜಡ್ಜ್. ಕಂಟೆಸ್ಟೆಂಟ್ಸ್ ಆದ್ರೆ ನೀವು ಬಂದು ಜಗಳಾಡಿ, ಬಟ್ ನೀವು ಜಡ್ಜ್ ಆದ್ಮೇಲೆ ಅವ್ರ ಪರ್ಸನಲ್ ಒಪಿನಿಯನ್ ಒಂದು ಕಂಟೆಸ್ಟೆಂಟ್ ಹೇಳಿದಾಗ ನೀವು ಅದಕ್ಕೆ ಟ್ರಿಗರ್ ಆಗಬಾರ್ದು. ನೀವು ಆ ಜಡ್ಜ್ ಪೊಸಿಷನ್ಗೆ ಆ ಬೆಲೆ ಕೊಡಬೇಕು. ನೀವು ಎಲ್ಲೋ ಒಂದು ಕಡೆ ನೀವು ಬೇರೆ ಎಲ್ಲಾ ರೀಸನ್ಗೂ ಅವ್ರು ಅಕ್ಸೆಪ್ಟ್ ಮಾಡಿರ್ಬೋದು, ಬಟ್ ಒಂದು ರೀಸನ್ ಕೊಟ್ರಿ, ಏನು ನಾನು ಬಿಗ್ ಬಾಸ್ ಬಾಗಿಲು ತೆಗೀರಿ, ಬಿಗ್ ಬಾಸ್ ನಾನು ಹೋಗ್ಬೇಕು ಬಿಗ್ ಬಾಸ್, ಅದನ್ನ ನೀವು ಅಣಕಿಸ್ಕೊಂಡ್ರಿ ಅನ್ನೋ ತರ ಏನಾರು ಅಂದ್ಕೊಂಡ್ರ ಅವರು? ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ, ಯಾಕಂದ್ರೆ ಈಗ ನೀವು ಹೇಳಿದ್ದೇನಂದ್ರೆ ಅವರು ಹರ್ಟ್ ಮಾಡ್ಕೊಂಡ್ರು, ಜಡ್ಜಸ್ ಅದನ್ನ ಪಾಸಿಟಿವ್ ತಗೋಬೇಕಿತ್ತು. ನಾನು ಹೇಳಿದ್ದನ್ನ ಅವರು ನನ್ನ ಬಗ್ಗೆನೇ ಮಾತಾಡ್ದಲ್ಲ ಇವರು ಅನ್ನೋದಕ್ಕೆ ಅವರು ಎಲ್ಲೋ ಒಂದ್ ಕಡೆ ರೆಡ್ ಕೊಟ್ರು ಅಂತ ಅನ್ಕೊಂಡ್ರಿ ನೀವು? ಇರ್ಬೋದು, ಎಸ್, ನನ್ಗೆ ಹಂಗ ಅನ್ಸುತ್ತೆ ಇದೆ ಅಂತ. ಅದು ನಾನು ಅಣಕಿಸ್ಬೇಕು ಅವ್ರನ್ನ ಅಂತ ಮಾಡಿದ್ದಲ್ಲ. ನಾನು ಸಾಲಿಡ್ ರೀಸನ್ ಕೊಡ್ಬೇಕು ಅಂತ. ಹೌದು, ನಾನು ಇನ್ನ ಹೇಳ್ತೀನಿ. ನೀವು ಈಗ ಬಿಗ್ ಬಾಸ್, ಈಗ ನಾನೇ ಬಿಗ್ ಬಾಸಿಗೆ ಹೋದೆ ಅನ್ಕೊಳ್ಳಿ, ಹೈಪೋಥೆಟಿಕಲ್ ಆಗಿ 2-3 ಟಾಸ್ಕ್ ಬಂತು, ನನ್ಗೆ ಆಗ್ತಿಲ್ಲ ಬಿಗ್ ಬಾಸ್, ನಾನು ಡೋರ್ ಓಪನ್ ಮಾಡಿ ನಾನು ಹೋಗ್ಬೇಕು ಅಂದ್ರೆ ಐ ಆಮ್ ದಿ ವೀಕ್ ಕಂಟೆಸ್ಟೆಂಟ್ ಅಲ್ವಾ? ಈಗ ಅಲ್ಲಿ ಬರ್ತಿದ್ದಾರೆ ಅಗ್ನಿ ಪರೀಕ್ಷೆಗೆ, 4 ಜನಕ್ಕೆ ಒಂದು ಟಾಸ್ಕ್ ಕೊಡ್ತೀರಾ, ಅಲ್ಲಿ ಒಂದು ಕಂಟೆಸ್ಟೆಂಟ್ ಹೇಳ್ತಾರೆ ಇಲ್ಲ ನಂಗೆ ಆಗ್ತಾ ಇಲ್ಲ ನಾನು ಹೋಗ್ತೀನಿ ಅಂದ್ರೆ ವಿನಯ್ ಗೌಡ ಸರ್ ಅವ್ರು ಏನ್ ರಿಪ್ಲೈ ಮಾಡ್ತಾರೆ? ನೀನು ವೀಕ್ ಕಂಟೆಸ್ಟೆಂಟ್, ನಿನಗೆ ಎಲ್ಲಿ ಇರೋಕ್ಕೆ ನಿನಗೆ ಶಕ್ತಿ ಇಲ್ಲ, ಸೊ ಯು ಡೋಂಟ್ ಡಿಸರ್ವ್ ಟು ಬಿ ಹಿಯರ್ ಅಂತ ಅವ್ರ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೋ ಇಲ್ವೋ? ಸೊ ನೀವು ಆಸ್ ಅ ಕಂಟೆಸ್ಟೆಂಟ್ ಮನೆಗೆ ಹೋಗಿ ಆ ಟಾಸ್ಕಲ್ಲಿ ಏನಾಯ್ತೋ ಏನೋ, ಸೊ ಯು ಲೈಕ್ ನೀವು ಬ್ರೇಕ್ ಡೌನ್ ಆಗಿ ಇಲ್ಲ ನನಗೆ ಇರೋಕ್ಕೆ ಇಷ್ಟನೇ ಇಲ್ಲ ನಾನು ಹೋಗ್ತೀನಿ ಅಂತ ನೀವು ಒಂದು ಮಾತು ಹೇಳ್ತೀರಾ ಅಂದರೆ ನಿಮ್ಮ ವೀಕ್ನೆಸ್ ಅಲ್ಲಿ ಕಾಣಿಸ್ತು. ಸೊ ನಾನು ಅಟ್ ದಟ್ ಟಾಸ್ಕ್ ನಾನು ನಿಮ್ಮನ್ನ ಕೋ ಕಂಟೆಸ್ಟೆಂಟ್ ಆಗಿ ಟ್ರೀಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಪಿಕ್ ಇಟ್ ಅಪ್. ನೀವು ವೀಕ್ ಇದ್ದೀರಾ, ಹೋಗಿ ಮನೆಗೆ ಅಂತೀನಿ. ಓಕೆ, ಈಗ ಆಕ್ಚುಲಿ ನಾನು ಆಗ್ಲೇ ಕ್ವಶನ್ ಕೇಳಿದೆ, ಅದು ಇನ್ನೊಂದು ರಿಪೀಟ್ ಕ್ವಶನ್ ಬರಬೇಕಿತ್ತು, ಅಷ್ಟೊಳಗಡೆ ನೀವು ಬೇರೆ ಎಲ್ಲೆಲ್ಲ ತೊಗೊಂಡ್ರಿ. ಯಾರಿಗೆ ಅರ್ಹತೆ ಇದೆ ಅಂತ ಹೇಳಿದ್ರಿ, ಇನ್ನ ಈ 3 ಜನಕ್ಕೆ ಇಲ್ಲ ಅಂತೀರಾ? ಇಲ್ಲ ಅಂತ ಅಲ್ಲ, ನಾನು ಹೇಳ್ದಂಗೆನೆ ಐ ಥಿಂಕ್ 4 ಜನ ಸೆಲೆಬ್ರಿಟೀಸ್. ಅವ್ರ ಸೆಲೆಬ್ರಿಟೀಸ್ ಓಕೆ, ಬಟ್ ಜಡ್ಜ್ ಮಾಡಬಹುದು, ಇವರು ಕರೆಕ್ಟಾಗಿ ಜಡ್ಜ್ ಮಾಡ್ತಾವ್ರೆ, ಕರೆಕ್ಟಾಗಿ ಕಂಟೆಸ್ಟೆಂಟ್ ಅವರು ಸೆಲೆಬ್ರಿಟೀಸ್, ಅವರು ಜಡ್ಜ್ ಮಾಡಬಹುದಿತ್ತು. 4 ಜನಕ್ಕೂ ಆ ಕೆಪಾಸಿಟಿ ಇದೆ, ಬಟ್ ಅವ್ರು ಜಡ್ಜ್ಮೆಂಟ್ ಮಾಡಿದ 4 ಜನ ಕೊಟ್ಟಿದ್ದಂತ ಜಡ್ಜ್ಮೆಂಟ್ ನನಗೆ ಓಕೆ ಅನಿಸ್ತಿಲ್ಲ. ಓಕೆ, ಈಗ ನೀವು ಸೆಲೆಕ್ಟ್ ಆಗಿಲ್ಲ, ಅದಕ್ಕೆ ನಿಮ್ಗೆ ಓಕೆ ಅನಿಸ್ತಿಲ್ಲ. ಸೆಲೆಕ್ಟ್ ಆಗಿರೋರಿಗೆ ಅವ್ರಿಗೆ ಕರೆಕ್ಟ್ ಅನ್ಸ್ಬೋದಲ್ವಾ? ಸೇಮ್ ಕ್ವೆಶನ್ ನನಗೂ ಅದೇ ಅನ್ಸಿರೋದಲ್ವಾ? ಸೊ ಈಗ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಅಲ್ಲ, ನೀವು ನನ್ನ ರಿಜೆಕ್ಟ್ ಮಾಡ್ಬೋದು, ಬಿಕಾಸ್ ನೀವು ಆಸ್ ಅ ಪರ್ಸನ್ ನನ್ನಲ್ಲಿ ಕೆಪಾಸಿಟಿ ನೋಡ್ಬೋದು, ನೋಡದೇ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು ಅಲ್ವಾ? ಈಗ ನಾನು ಸೇಮ್ ಲೈನ್ ರಿಪೀಟ್ ಮಾಡ್ತಿದ್ದೀನಿ. 60 ಮೆಂಬರ್ಸ್ ಏನು ಬಂದಿದ್ರು ಅಷ್ಟು ಜನ ಟ್ಯಾಲೆಂಟೆಡ್ ಇದ್ರು, ಅದ್ರಲ್ಲಿ 20 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ತೆಗಿಲೇಬೇಕು. 60 ಮೆಂಬರ್ಸ್ ಟ್ಯಾಲೆಂಟೆಡ್, 60 ಮೆಂಬರ್ಸ್ ಸ್ಟೇಜ್ ಮೇಲೆ ಕೂರ್ಸ್ಕೊಳಕ್ ಆಗಲ್ಲ. ಬಟ್ ನೀವು ತೆಗಿಬೇಕಿದ್ರೆ ವ್ಯಾಲಿಡ್ ರೀಸನ್ ಕೊಡಬೇಕು. ನಾನು ಈ ರೀಸನ್ಗೆ ನಿನ್ನನ್ನು ರಿಮೂವ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಬೇರೆಯವ್ರಿಗೆ ಏನು ರೀಸನ್ ಕೊಟ್ಟರು ಸೆಕೆಂಡ್ರಿ ಇಟ್ಕೊಳ್ಳೋಣ, ನನಗೆ ಕೊಟ್ಟಿದ್ದಂಥ ರೀಸನ್ಸ್ ಐ ಡೋಂಟ್ ಅಗ್ರಿ ಅವ್ರು ಏನು ರೀಸನ್ಸ್ ಕೊಟ್ಟರು ಅಂತ. ಈಗ ಒಂದು ವೇಳೆ ಈಗ ನೀವು ರಿಜೆಕ್ಟ್ ಆಗಿದ್ದೀರಿ, ಈಗ ಆಲ್ರೆಡಿ